ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣಾರ್ಭಟ ಮುಂದುವರೆದಿದೆ. ತಡರಾತ್ರಿ ಸುರಿದಂತ ರಣಮಳೆಗೆ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ಪರಿಣಾಮ ಯಥಾಪ್ರಕಾರವಾಗಿ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅದೇ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಜನ ರಾತ್ರಿಯೆಲ್ಲ ನಿದ್ದೆಗೆಟ್ಟಿದ್ದಾರೆ, ಫುಲ್ ಜಾಗರಣೆ ಮಾಡಿದ್ದಾರೆ. ವರುಣಾರ್ಭಟಕ್ಕೆ ಅವಾಂತರಗಳ ಸುರಿಮಳೆ ಆಗಿದೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ರಣಮಳೆಗೆ ಐಟಿ ಸಿಟಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಬಣ್ಣ ಬಟಾಬಯಲಾಗಿದೆ. ತಡರಾತ್ರಿ ಸುರಿದಂತ ಮಳೆಗೆ ಹಲವು ಪ್ರದೇಶಗಳು ಜಲಾವೃತ ಆಗಿದೆ, ರಸ್ತೆಗಳು ಕೆರೆಯಂತಾಗಿದೆ. ಇನ್ನು ಹಲವೆಡೆ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದೆ. ರಾತ್ರಿ 1 ಗಂಟೆಯ ನಂತರದಲ್ಲಿ ಸುರಿದಂತ ಮಳೆ ಏನಿದೆ ಬೆಳಗಿನ ಜಾವವರೆಗೂ ಕೂಡ ಬಿಟ್ಟು ಬಿಡದೆ ಸುರಿದಿದೆ. ಪರಿಣಾಮ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂಥವರಿಗೆ ನೈಟ್ ಫುಲ್ ಜಾಗರಣೆ, ಆ ನೀರನ್ನು ಹೊರಗಡೆ ಹಾಕೋದೇ ಅವರಿಗೆ ಕೆಲಸ. ಇದು ನಿನ್ನೆ ತಡರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರು ಯಾವ ರೀತಿಯಾಗಿ ಮುಳುಗಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಮಾಡಿ ಲೋಫರ್ ನನ್ನ ಮಕ್ಕಳು ಬಸ್ಸೇ ಮುಳಿಕಂತೈತೆ, ಆ ಲಾರಿಗಳೆಲ್ಲ ಮುಳಿಕೊಂಡವೆ. 100% ನನ್ನ ಆಟೋನು ಮುಳಿಕೊಂಡಿತ್ತು. ನನ್ನ ದೇವ್ರ ನನ್ನ ಲಕ್ಷ್ಮಿ ಎಲ್ಲೂ ನಿಂತ್ಕೊಳ್ಳಿಲ್ಲ ಅಂತ ನೀರೊಳಗೆ ತಿರ್ಸ್ಕೊಂಡ್ಬಂದೆ ಗಾಡಿನ. ಒಂದು ಕಡೆ ನಾವು ನಾಯಂಡಹಳ್ಳಿ ಬಳಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ನೀರು ನಿಂತಿರುವಂಥ ಪರಿಣಾಮ ಬಸ್ಸು ಲಾರಿ ಎಲ್ಲವೂ ಕೂಡ ಅರ್ಧ ಭಾಗ ಅಂದರೆ ಮಂಡಿವರೆಗೂ ನೀರಿದೆ. ಕಂಪ್ಲೀಟಾಗಿನ ವಾಹನ ಸವಾರರಂತೂ ಅದರಲ್ಲೂ 2 ವೀಲರ್ಸ್ಗಳಂತೂ ಓಡಾಡೋಕ್ಕಾಗದೇ ಇಲ್ಲ, ಆ ಮಟ್ಟಿಗಿನ ನೀರು ನಿಂತಿದೆ. ಆಮೇಲೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಬೆಂಗಳೂರಲ್ಲಿ ಇದೇ ರೀತಿಯಾದಂಥ ಚಿತ್ರಣಗಳು ಕಂಡುಬರುತ್ತೆ. ಯಾಕಂತಂದರೆ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಾಗಿರ್ಬೋದು ಅಥವಾ ಈ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಆಮೇಲೆ ಒಂದಷ್ಟು ಏರಿಯಾಗಳಿದೆ. ಆ ಏರಿಯಾಗಳಲ್ಲಿ ಮಳೆ ಈ ರೀತಿಯಾಗಿ ಸುರಿಯಿತು ಅಂತ ಅಂದರೆ ಅಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗೋದು ಪಕ್ಕ. ಯಾಕಂತಂದರೆ ಪ್ರತಿ ಬಾರಿಯೂ ಕೂಡ ಇದೇ ಪರಿಸ್ಥಿತಿ ಬಂದಾಗ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ, ಟ್ರ್ಯಾಕ್ಟರಲ್ಲೂ ಅಲ್ಲಿ ವಿಸಿಟ್ ಮಾಡ್ತಾರೆ, ಎಲ್ಲ ನೋಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಬಟ್ ವಾಪಸ್ ಬರ್ತಾರೆ. ಆದರೆ ಬೆಂಗಳೂರಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸ ಇವತ್ತಿನವರೆಗೂ ಆಗಿಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ. ನೋಡಿ, ಆಟೋ ಎಲ್ಲ ಮುಳುಗಿದೆ, ಕಾರ್ಗಳೆಲ್ಲ ಮುಳುಗಿದೆ. ಅದರಲ್ಲಿ ಗುಂಡಿ ಯಾವುದು, ರೋಡ್ ಯಾವುದು, ಚರಂಡಿ ಯಾವುದು, ಯಾವುದೂ ಕೂಡ ಗೊತ್ತಾಗಲ್ಲ. ತಡರಾತ್ರಿ ಒಂದು ಗಂಟೆ ನಂತರದಲ್ಲಿ ಸುರಿದಂಥ ಮಳೆ ಇದು. ಆಮೇಲೆ ಮೊನ್ನೆಯಲ್ಲೂ ಕೂಡ ಸಂಜೆ ಸ್ಟಾರ್ಟ್ ಆದಂಥ ಮಳೆಯಿಂದಾಗಿ ಆಲ್ರೆಡಿ ಬೆಂಗಳೂರಿನ ಕೆಲವು ಭಾಗಗಳು ಜಲಾವೃತ ಆಗಿತ್ತು. ಬಟ್ ಈಗ ತಡರಾತ್ರಿ ಸುರಿದಂಥ ಮಳೆ ಇದೆಯಲ್ಲ, ಕಂಪ್ಲೀಟಾಗಿ ಒಂದು 5 ರಿಂದ 6 ಗಂಟೆಗಳ ಕಾಲ, ಅಂದರೆ 1 ಗಂಟೆಯಿಂದ ಮುಂಜಾನೆವರೆಗೂ ಕೂಡ ಬಿಟ್ಟು ಬಿಡದೆ ಸುರಿದಿದೆ. ನಾವು ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಮಳೆಯಿಂದಾಗಿ ಅನ್ನುವಂಥ ದೃಶ್ಯಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮಳೆಗೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ನೀರಲ್ಲಿ ಕುರ್ಚಿಗಳು ತೇಲಿದೆ, ಟೇಬಲ್ಲು, ವಸ್ತುಗಳು ಎಲ್ಲವೂ ಕೂಡ. ಬೆಂಗಳೂರಿನ ವಿಜಯನಗರದಲ್ಲಿ ಭಾರಿ ಅವಾಂತರ ಉಂಟಾಗಿದೆ. ಭಾರಿ ಮಳೆಗೆ ಕಾರು, ಬೈಕು, ಆಟೋ ಎಲ್ಲವೂ ಕೂಡ ಮುಳುಗಿದೆ. ಮನೆಯಿಂದ ನೀರು ಹೊರ ಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ನಿವಾಸಿಗಳು. ಮಳೆಗೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳ್ತಾ ಇದ್ವಲ್ಲ, ಒಂದಷ್ಟು ಕೆಲವು ಏರಿಯಾಗಳಿದೆ, ಆ ಏರಿಯಾಗಳು ತಗ್ಗು ಪ್ರದೇಶದಲ್ಲಿರುವಂಥ ಕಾರಣಕ್ಕಾಗಿ ನಾವು ಸದ್ಯ ಈಗ ಮನೆಯೊಳಗೆ ನೀರು ನುಗ್ಗಿರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಮಂಡಿವರೆಗೂ ನೀರು ನಿಂತಿದೆ. ಆ ಸಿಲಿಂಡರೆಲ್ಲ ಎತ್ತಿ ಮೇಲಿಟ್ಟಿದ್ದಾರೆ ನೋಡಿ, ವಸ್ತುಗಳನ್ನೆಲ್ಲ ಮೇಲಿಟ್ಟಿದ್ದಾರೆ. ಆದರೂ ಬಟ್ ಕುರ್ಚಿ, ಹಾಗೆಯೇ ಹೊರಗಡೆ, ಮನೆ ಹೊರಗಡೆ ಇರುವಂಥ ಬೈಕು, ಕಾರು, ಆಟೋ ಎಲ್ಲವೂ ಕೂಡ ಮುಳುಗಿದೆ. ಇದು ನಿನ್ನೆ ತಡರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿಯಾಗಿದೆ. ಸದ್ಯ ನಾವು ವಿಜಯನಗರ ಅಲ್ಲಿನ ಚಿತ್ರಣವನ್ನು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ. ರಾತ್ರಿಯೆಲ್ಲ ಈ ನೀರನ್ನು ಹೊರಗಡೆ ಹಾಕೋದು ಕೆಲಸ. ಹೊರಗಡೆ ಹಾಕಬೇಕಂತಂದ್ರೂ ಕೂಡ ಅಲ್ಲಿ ಹೊರಗಡೆ ಆಲ್ರೆಡಿ ಅಷ್ಟು ನೀರಿದೆ. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಈ ಮೊದಲು BBMP ಮಾಡಿರಲಿಲ್ಲ. ಈಗ GBA ಏನು ಮಾಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಯಾಕಂತಂದರೆ ಕೆಲವೊಂದು ಲೇಔಟ್ಗಳು ಮುಳುಗಡೆ ಆದಂಥ ಸಂದರ್ಭದಲ್ಲಿ GBA ಅಧಿಕಾರಿಗಳೇನಿದ್ದಾರೆ ಅವರು ಸ್ಥಳಕ್ಕೆ ಪರಿಶೀಲನೆ
ಮಾಡೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲೂ ಕೂಡ ನಿವಾಸಿಗಳು ಪದೇ ಪದೇ ಇದೇ ಥರ ಸಮಸ್ಯೆ ಆಗ್ತಾ ಇದೆ, ನಮಗೆ ಶಾಶ್ವತ ಪರಿಹಾರ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೋತಾ ಇದ್ರು. ಬಟ್ ಯಾಕೆ ಅಂತ ಅಂದರೆ ಬೆಂಗಳೂರಲ್ಲಿ ಪ್ರತಿ ಬಾರಿ ಮಳೆಗಾಲ ಬಂದಾಗ ಈ ಥರದ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಅದರಲ್ಲಿ ಒಂದು ಕಡೆ ಟ್ರಾಫಿಕ್ ಜಾಮ್, ಹೇಳಿ ಕೇಳಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಷ್ಟರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇನ್ನು ವರ್ಣಾರ್ಭಟಕ್ಕೆ ಮತ್ತೆ ಸಾಯಿ ಲೇಔಟ್ ಮುಳುಗಿದೆ. ರಾತ್ರಿ ಇಡೀ ಸುರಿದಂತ ಮಳೆಗೆ ಸಾಯಿ ಲೇಔಟ್ ಏರಿಯಾ ಏನಿದೆ ಫುಲ್ ಜಲಾವೃತ ಆಗಿದೆ. 2-3 ಅಡಿಯಷ್ಟು ನೀರು ನಿಂತಿದ್ದು ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಸಾಯಿ ಲೇಔಟ್ನಲ್ಲಿ ಎಲ್ಲಿ ನೋಡಿದ್ರು ಬರೀ ನೀರು ನೀರು, ಮನೆ ಒಳಗೂ ನೀರು, ಮನೆ ಹೊರಗೂ ನೀರು, ಇನ್ನು ಮನೆಗೆ ನೀರು ನುಗ್ಗಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಆಮೇಲೆ ಸಾಯಿ ಲೇಔಟ್ ಯಾವ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತಿತ್ತು ಅಂತೇಳಿ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ. ಅದಾದ ನಂತರದಲ್ಲಿ GBA ಅಧಿಕಾರಿ ಅಲ್ಲಿಗೆ ತೆರಳಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ನಾವು ಕ್ರಮ ಕೈಗೊಳ್ತೀವಿ, ಇದಕ್ಕೆ ಏನು ಬೇಕೋ ಪರಿಹಾರವನ್ನು ಕಂಡುಕೊಳ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟು ಬರುವಂಥ ಕೆಲಸ ಆಗಿತ್ತು. ಆದರೂ ಕೂಡ ಈಗ ತಡರಾತ್ರಿ ಸುರಿದಂಥ ಮಳೆಗೆ ಕಂಪ್ಲೀಟ್ ಆಗಿ ಮತ್ತೆ ಸಾಯಿ ಲೇಔಟ್ ಜಲಾವೃತ ಆಗಿದೆ. ನೋಡಿ, ಸೇಮ್ ಕೆರೆ ಥರ ಕಾಣಿಸ್ತಾ ಇದೆ. ಇದು ಬೆಂಗಳೂರಿನ ಸಾಯಿ ಲೇಔಟ್ನ ಪರಿಸ್ಥಿತಿ. ತಗ್ಗು ಪ್ರದೇಶದಲ್ಲಿರುವಂಥ ಕಾರಣಕ್ಕಾಗಿ ಆಲ್ಮೋಸ್ಟ್ ಮಂಡಿಯಷ್ಟು 3-4 ಅಡಿಯಷ್ಟು ನೀರು ನಿಂತಿದೆ. ಆ್ಯಂಡ್ ಹೊರಗಡೆ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈಗ ಅಧಿಕಾರಿಗಳೇನೋ ಅಲ್ಲಿ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟ್ರಲ್ಲೋ ಅಥವಾ ಏನರಲ್ಲೋ ಬರ್ತಾರೆ, ಬಟ್ ಜನಕ್ಕೆ ಆ ಥರ ಆಪ್ಷನ್ ಇಲ್ವಲ್ಲ. ಇರೋ ಬೈಕ್ ತೊಗೊಂಡು ಹೋಗ್ಬೇಕಂತಂದರೆ ಆಗಲ್ಲ, ಕಾರ್ ತೊಗೊಂಡು ಹೋಗ್ಬೇಕಂತಂದ್ರೂ ಆಗಲ್ಲ. ಆಮೇಲೆ ಕಂಪ್ಲೀಟಾಗಿ ಯಾವುದೋ ಕೆರೆ ಒಳಗೆ ಒಂದು ಊರಿದೆ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತಾ ಇದೆ. ನೋಡಿ, ಇದು ಕೆರೆ ಅಲ್ಲ, ಸಾಯಿ ಲೇಔಟ್, ಬೆಂಗಳೂರಲ್ಲಿರುವಂಥ ಒಂದು ಲೇಔಟ್ ಇದು. ಸೊ ಅಲ್ಲಿ ತಡರಾತ್ರಿ ಸುರಿದಂಥ ಮಳೆಗೆ, ಇನ್ನು ಮೊನ್ನೆ ಸುರಿದಂಥ ಮಳೆಗೇ ಆಲ್ರೆಡಿ ಜಲಾವೃತ ಆಗಿತ್ತು ಸಾಯಿ ಲೇಔಟು. ಬಟ್ ಆ ನೀರೆಲ್ಲ ಹೊರಗಡೆ ತೆಗೆದು ಕಷ್ಟಪಟ್ಟು ಅಧಿಕಾರಿಗಳಿಗೆಲ್ಲ ಹಿಡಿಶಾಪ ಹಾಕ್ಕೊಂಡು ಸರಿ ಹೋಯಿತು ಅನ್ನೋಷ್ಟರಲ್ಲೇ ಮತ್ತೆ ರಾತ್ರಿ ಸುರಿದಂಥ ಮಳೆಗೆ ಎಗೇನ್ ಅದೇ ಪರಿಸ್ಥಿತಿ ಮುಂದುವರೆದಿದೆ. ಆಮೇಲೆ ಯಾಕೆ ಬೆಂಗಳೂರಲ್ಲಿ ಈ ಥರ ಸಮಸ್ಯೆ ಆಗುತ್ತೆ ಅಂತಂದರೆ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಲೇಔಟ್ಗಳನ್ನು ಮಾಡಿರೋದು ಇದಕ್ಕೆ ಪ್ರಮುಖ ಕಾರಣ. ಒಂದಾನೊಂದು ಕಾಲದಲ್ಲಿ ಈ ಸಾಯಿ ಲೇಔಟು ಕೆರೆ ಆಗಿತ್ತು. ಆ ಕೆರೆ ಪ್ರದೇಶವನ್ನು ಲೇಔಟ್ ಆಗಿ ಪರಿವರ್ತನೆ ಮಾಡುವಂಥ ಕೆಲಸ ಆಗಿತ್ತು. ಅದೇ ಕಾರಣಕ್ಕಾಗಿ ಈಗ ಆ ಭಾಗದ ಅಥವಾ ಈ ಸಾಯಿ ಲೇಔಟ್ ನಿವಾಸಿಗಳೇನಿದ್ದಾರೆ ಅವರಿಗೆ ಈ ಸಮಸ್ಯೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಇದು ರಿಪೀಟ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ, ಯಾಕಂತಂದರೆ ಈಗ ಬೆಂಗಳೂರಲ್ಲಿ ಮಳೆ ನೀರು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಎಲ್ಲ ಕಡೆ ಲೇಔಟ್ ಇದೆ, ಎಲ್ಲ ಕಡೆ ಅಪಾರ್ಟ್ಮೆಂಟ್ ಇದೆ, ಎಲ್ಲ ಕಡೆ ಮನೆಗಳಿದೆ. ಸೊ ಮಳೆ ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ನಿಂತಿರುತ್ತೆ, ಫ್ಲೈಓವರಲ್ಲಿ ಕೂಡ ನೀರು ನಿಂತಿರುತ್ತೆ. ಸೊ ಇದೇ ರೀತಿಯಾದಂಥ ಪರಿಸ್ಥಿತಿ. ಅಂದರೆ ಈಗ ಮಾತ್ರ ಅಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಯನ್ನು ಆ ಭಾಗದ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹಲ್ಸೂರಲ್ಲಿ ಭಾರಿ ಮಳೆಗೆ ಜನರು ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬೈಕು, ಕಾರುಗಳು ಅರ್ಧ ಮುಳುಗಡೆಯಾಗಿದೆ. ಹಲ್ಸೂರಲ್ಲಿ ಭಾರಿ ಮಳೆಗೆ ಜನರು ಪರದಾಡಿದ್ದಾರೆ. ಹೆವಿ ವೆಹಿಕಲ್ಸ್ ಆದರೆ ಹೇಗೋ ಹೋಗ್ಬಿಡುತ್ತೆ, ಲಾರಿ ಬಸ್ ಆದರೆ. ಬಟ್ ಈ ಬೈಕು, ಕಾರುಗಳದ್ದು ಸಮಸ್ಯೆ. ಮಳೆ ಬಂದಾಗ ಯಾವಾಗಲೂ ಕೂಡ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಜನರು ಹಿಡಿಶಾಪ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಹಲ್ಸೂರಲ್ಲಿ ಈ ಸಮಸ್ಯೆ ಇರೋದು. ಆಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಂದರೆ GBA ಗಮನಕ್ಕೆ ತರುವಂಥ ಕೆಲಸ ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಪ್ರತಿ ಬಾರಿ ಮಳೆ ಬರುವಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಕಳೆದ ಹಲವು ದಿನಗಳಿಂದಲೇ ಮುಂಚಿತವಾಗಿ ಮುನ್ಸೂಚನೆ ಕೊಡುವಂಥ ಕೆಲಸ ಆಗ್ತಾ ಇತ್ತು ಹವಾಮಾನ ಇಲಾಖೆಯಿಂದ. ಮುಂಬರುವಂಥ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತೇಳಿ. ಆಮೇಲೆ ಈಗ ಯೆಲ್ಲೋ ಅಲರ್ಟ್ ಬೇರೆ ಘೋಷಣೆ ಮಾಡಲಾಗಿದೆ. ಇನ್ನೂ ಈಗ ಮಳೆ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗುವಂಥ ಲಕ್ಷಣ ಯಾವುದೂ ಇಲ್ಲ. ಸೊ ಅದಕ್ಕೆ ನಮ್ಮ GBA ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ, ಏನು ಸೇಫ್ಟಿ ಮೆಷರ್ಸ್ ಏನು ತಗೊಂಡಿದೆ, ಪ್ರಿಕಾಷನರಿ ಏನು ಕ್ರಮ ಕೈಗೊಳ್ಳುತ್ತೆ ಅದು ಕೂಡ ನೋಡಬೇಕಲ್ಲ. ನೋಡಿ, ಎಲ್ಲ ಬೈಕೆಲ್ಲ ಆಲ್ಮೋಸ್ಟ್ ಮುಳುಗಿದೆ, ಹೊರಗಡೆ ಬರೋದಕ್ಕೂ ಆಗಲ್ಲ. ಆಮೇಲೆ ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಮನೆ ಒಳಗಡೆಯಿಂದ ಚಿತ್ರಣ ಕೂಡ ನಾವು ಗಮನಿಸ್ತಾ ಇದ್ವಿ. ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು, ಹಾಸಿಗೆ ಆಗ್ಬೋದು, ಚೇರು, TV,
ಆಮೇಲೆ ಈ ಥರ ಮಳೆ ಬಂದು ಮನೆಯೊಳಗೆ ನೀರು ನುಗ್ದಂಥ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೆಲ್ಲವೂ ಕೂಡ ಅದು ಹಾಳಾಗುತ್ತೆ. ಅದನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಪದೇ ಪದೇ ರಿಪೇರಿ ಮಾಡಿಸ್ತಾ ಇರಬೇಕು ಅಥವಾ ಹೊಸ ತಂದು ಹಾಕಬೇಕು. ಅದು ಆ ಭಾಗದ ನಿವಾಸಿಗಳಿಗೆ ಅದು ಒಂದು ರೀತಿ ರೂಢಿಯಾಗಿ ಹೋಗ್ಬಿಟ್ಟಿದೆ. ಯಾಕಂತಂದರೆ ಅಧಿಕಾರಿಗಳು ಏನು ಕ್ರಮ ತಗೋತಾ ಇಲ್ಲ. ಆಮೇಲೆ ನಾವು ಹೇಳ್ತಾ ಇದ್ವಲ್ಲ, ಒಂದಷ್ಟು ಕೆರೆಗಳಿದ್ದಂಥ ಜಾಗದಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿರೋದು ಕೂಡ ಇದಕ್ಕೆ ಈ ರೀತಿಯಾಗಿ ನೀರು ನಿಲ್ಲೋದಕ್ಕೆ ಪ್ರಮುಖ ಕಾರಣ. ಹಲ್ಸೂರು, ಬೆಂಗಳೂರಿನ ಹಲ್ಸೂರಿನ ಚಿತ್ರಣವನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ಕಡೆ ಎರಡು ಕಡೆ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಹಲವು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಈಗ ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ಅರ್ಧ ಅಡಿಯಷ್ಟು ನೀರು ನಿಂತಿದೆ. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಕೋರಮಂಗಲದಲ್ಲೂ ಕೂಡ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರಲ್ಲಿ ಮಳೆ ಬಂದರೆ ಒಂದೆರಡಲ್ಲ, ತುಂಬ ರಗಳೆ ಆಗುತ್ತೆ. ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ಅರ್ಧ ಅಡಿಯಷ್ಟು ನೀರು ನಿಂತಿದೆ. ರಸ್ತೆಗಳು ಜಲಾವೃತಗೊಂಡಿದೆ. ಪರಿಣಾಮ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೋರಮಂಗಲದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಸಿಲ್ಕ್ ಬೋರ್ಡು, ಕೋರಮಂಗಲ, ಆಮೇಲೆ ವಿಜಯನಗರ, ಈ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರೋಡ್ ಏನಿದೆ, ಎಲ್ಲ ಕಡೆ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಬೆಂಗಳೂರು ಆಲ್ಮೋಸ್ಟು ಈ ಥರ ಮಳೆ ಬಂತು ಅಂತಂದರೆ ಮುಳುಗೋಗುವಂಥ ಭೀತಿ ಇದೆ. ಆಮೇಲೆ ಯಾವಾಗಲೂ ನಾವು ಗಮನಿಸ್ತಾ ಇರ್ತೀವಲ್ಲ, ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಮರ ಬೀಳುತ್ತೆ, ಎಲ್ಲೆಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಆಮೇಲೆ ಫ್ಲೈಓವರ್ಗಳಲ್ಲೆಲ್ಲ ಎಲ್ಲಿ ನೀರು ನಿಂತಿರುತ್ತೆ, ಅದನ್ನು ತೆಗೆಯೋದಕ್ಕೆ ಎಷ್ಟು ಕಷ್ಟಪಡಬೇಕು. ಆಮೇಲೆ ವಾಹನ ಸವಾರರು ಓಡಾಡಬೇಕು ಅಂತಂದರೆ ಭಾಳ ಕಷ್ಟ. ಮಳೆ ಏನು ಇಲ್ಲದೆ, ನೀರು ಇಲ್ಲದೆ ಓಡಾಡಬೇಕಾದ್ರೆ ಆ ಗುಂಡಿಗಳಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗುತ್ತೆ. ಇನ್ನು ಮಳೆ ನೀರು ನಿಂತಿದ್ದಾಗ ಅದರಲ್ಲಿ ಯಾವ್ದು ಗುಂಡಿ ಇದೆಯೋ, ಯಾವ್ದು ಹಳ್ಳ ಇದೆಯೋ, ಯಾವ್ದು ರಸ್ತೆನೋ ಏನೂ ಗೊತ್ತಾಗಲ್ಲ. ಆಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ನೀರನ್ನು ಕ್ಲಿಯರ್ ಮಾಡೋದಕ್ಕೇ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ. ಈಗಿನ್ನೂ ಇವತ್ತಿನಿಂದ ಆಲ್ರೆಡಿ ಮೊನ್ನೆಯಿಂದಲೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಆಮೇಲೆ ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಸದ್ಯ ನಾವು ಸಿಲ್ಕ್ ಬೋರ್ಡ್ ದೃಶ್ಯಗಳನ್ನು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ ಬೆಂಗಳೂರಲ್ಲಿ ತಡರಾತ್ರಿ ಸುರಿದಂಥ ಭಾರೀ ಮಳೆಯಿಂದಾಗಿ.